welcome back to me and welcome back to my channel. Yes, after a long time ಎಷ್ಟೋ ದಿನ ಆದ್ಮೇಲೆ ನಿಮ್ಮೊಟ್ಟಿಗೆ ಮೀಟ್ ಆಗ್ತಿದ್ದೀನಿ. ಯಾಕಂದರೆ ನನಗೂ ಸ್ಟಡೀಸ್ ಇರೋದ್ರಿಂದ ನಾನು ಅದ್ರ ಕಡೆಗೂ ಕಾನ್ಸಂಟ್ರೇಟ್ ಮಾಡಬೇಕಲ್ಲ. ಸೊ ಐ ಕುಡಂಟ್ ಮೇಕ್ ಎನಿ ವೀಡಿಯೋಸ್. ಅದಕ್ಕೆ ನಾನು ಎಲ್ಲೆಲ್ಲಿ ಫ್ರೀ ಸಿಗುತ್ತಾ ಅಂದರೆ ಯಾವಾಗ ಫ್ರೀ ಸಿಗುತ್ತೋ ಆವಾಗಷ್ಟೇ ನಾನು ಒಂದು ಶಾರ್ಟ್ಸ್ ಆಗಲಿ ಆ ಥರ ಅಪ್ಲೋಡ್ ಮಾಡ್ತಿರ್ತೀನಿ. ಆ್ಯಂಡ್ ಐ ಹೋಪ್ ಯು ಆಲ್ ಆರ್ ಗೋಯಿಂಗ್ ಗುಡ್. ಆಬ್ವಿಯಸ್ಲಿ ಈ ವಿಡಿಯೋ ಏನು ಅಂತ ನಿಮ್ಮೆಲ್ರಿಗೂ ಆಲ್ರೆಡಿ ತಂಬ್ಲೈನ್ ನೋಡಿ ಗೊತ್ತಾಗಿದೆ. ಎಸ್, ನಮ್ಮ ಊರ ಹಬ್ಬದ್ದು ಒಂದು ವ್ಲಾಗ್ ಮಾಡಿ ಹಾಕಬೇಕು ಅಂದ್ಬಿಟ್ಟು ಫಾಸ್ಟ್ ಫ್ಯೂ ಡೇಸಿಂದನೂ ಅಂದ್ಕೊತಿದ್ದೆ. ಆ ದಿನ ಇವತ್ತಾಗಿದೆ. ಸೊ ಇವತ್ತು ಆಲ್ರೆಡಿ ಇವತ್ತಿಂದನೇ ಲೈಕ್ 3 days ಹಬ್ಬ ರೀತಿಲಿ ಮಾಡ್ತಾರೆ. ಆ್ಯಂಡ್ ಇವತ್ತಿಂದನೇ ಹಬ್ಬ ಸ್ಟಾರ್ಟ್ ಆಗಿದೆ. ಇವತ್ತು ಆಲ್ರೆಡಿ ಸೋಮವಾರ ಆಗಿರೋದ್ರಿಂದ ಇವತ್ತಿಂದನೇ 3 days ಹಬ್ಬ ಕಂಟಿನ್ಯೂಸ್ ಆಗಿ ನಡೆಯುತ್ತೆ. ಲೈಕ್ ಇವತ್ತೇನಿರುತ್ತೆ ಅಂದರೆ ರಂಗದ ಹತ್ರ ಲೈಕ್ ಊರು ಗಂಡಸರೆಲ್ಲರೂ ಸೇರಿಕೊಂಡು ಒಂದು ಕಲ್ಚರಲ್ ಡ್ಯಾನ್ಸ್ ಥರ ಮಾಡ್ತಾರೆ. ಅದು ಸಂಜೆ ಟೈಮ್ ಇರುತ್ತೆ, ಅಂದರೆ ನೈಟ್ ಇರುತ್ತೆ. ಅಂದರೆ ಇವತ್ತು ಫುಲ್ ಓಲ್ಡ್ ಡೇ ಜಾಗರಣೆ ಮಾಡೋ ಥರ ಇರುತ್ತೆ. ಬಟ್ ಅದು ಯಾವ ವರ್ಷವೂ ನಡೆದಿರೋದು ನನಗೆ ಗೊತ್ತಿಲ್ಲ. ನಾವು ಪ್ರತಿ ವರ್ಷ ಹೋಗ್ತೀವಿ, ಮಿಡ್ನೈಟ್ವರೆಗೂ ಇದ್ಬಿಟ್ಟು ಬರ್ತೀವಿ ಅಷ್ಟೇ. ಲೈಕ್ ಜಾಗರಣೆ ಥರ ನಾವು ಇವತ್ತವರೆಗೂ ಮಾಡಿಲ್ಲ. ಇವತ್ತು ಅಷ್ಟೇ ಲೈಕ್ ನೈಟ್ ಒಂದು ಸ್ವಲ್ಪ ಮಿಡ್ನೈಟ್ವರೆಗೂ ಲೈಕ್ ರಂಗ ಕುಣಿತ ಎಲ್ಲ ನಡೆಸ್ತಾರೆ. ಆ್ಯಂಡ್ ದೇವ್ರಿಗೆ ಒಂದು ಸ್ವಲ್ಪ ಪೂಜೆ ಎಲ್ಲ ಮಾಡ್ತಾರೆ. ಅಂದರೆ ಏನೇನು ಕೆಲಸ ಇರುತ್ತೆ ನಾವು ಎಲ್ಲ ಮುಗಿಸ್ಕೊಂಡು ಸಂಜೆ ಹಂಗೆ ನಾವು ಅಲ್ಲಿಗೆ ಹೊರಡ್ತೀವಿ. ಅಲ್ಲಿಗೆ ಹೋಗೋ ಟೈಮ್ಗೆ ನಾನು ಈ ಒಂದು ವಿಡಿಯೋ ಮಾಡ್ತೀನಿ. ಯಾಕಂದರೆ ಜಾಸ್ತಿ ಇಂಟ್ರೋ ಕೊಡೋದು ಬೇಡ, ತುಂಬ ಡ್ರ್ಯಾಗ್ ಮಾಡೋದು ಬೇಡ ಅಂತ. ಸೊ ಐ ಹೋಪ್ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಆ್ಯಂಡ್ ನನಗೆ ಗೊತ್ತಿಲ್ಲ ಯಾವ ರೀತಿ ವೀಡಿಯೋಸ್ ಬರುತ್ತೆ, ಕ್ಲಿಪ್ಸ್ ಬರುತ್ತೆ ಅಂತ. ಬಟ್ ಪೂರ್ತಿ ಅಪ್ಡೇಟ್ ಕೊಡ್ತೀನಿ ನಮ್ಮೂರ ಹಬ್ಬ ಯಾವ ರೀತಿ ಮಾಡ್ತೀವಿ ಅಂತ ನಾವು. ಸ್ಟಿಲ್ ದಟ್ ಸ್ಟೇ ಟ್ಯೂನ್. ನೆಕ್ಸ್ಟ್ ಮಾರ್ನಿಂಗ್ ಇದು ಲೈಕ್ ಟ್ಯೂಸ್ಡೇ ಮಾರ್ನಿಂಗ್ ಇದು. ನೆನ್ನೆ ಬರೋದು ತುಂಬ ಲೇಟಾಗಿ ಹೋಯ್ತು ಮನೆಗೆ. ಹಾಗೆ ನೆನ್ನೆ ತುಂಬಾ ಮಳೆ ಬಂತು. ಸೊ ಮನೆಗೆ ಬಂದಿದ್ದು ಲೇಟಾಗಿದ್ದರಿಂದ ಅಲ್ಲಿಗೆ ಸ್ಟಾಪ್ ಮಾಡಿ ಇವತ್ತು ಕಂಟಿನ್ಯೂ ಮಾಡ್ತಿದ್ದೀನಿ. ಆ್ಯಂಡ್ ಇವತ್ತೇನಂದರೆ ಲೈಕ್ ಎಲ್ಲರೂ ಸಂಜೆ ಅಷ್ಟರಲ್ಲಿ ತಂಬಿಟ್ಟು ಆರತಿ, ಮಡೆ ಆರತಿನ ತೊಗೊಂಡು ಹೋಗ್ತೀವಿ ದೇವಸ್ಥಾನದ ಹತ್ರ. ಸೊ ಎಲ್ಲನೂ ಅದನ್ನು ಪ್ರಿಪೇರ್ ಮಾಡ್ಕೊಬೇಕು, ತಂಬಿಟ್ಟನ್ನ ಪ್ರಿಪೇರ್ ಮಾಡ್ಕೊಬೇಕು. ಸೊ ಅದೆಲ್ಲ ಪ್ರಿಪ್ರೇಷನ್ ನಡೀತಿದೆ ಇವಾಗ. ಮನೆಯವರೆಲ್ಲರೂ ತಂಬಿಟ್ಟು ಆರತಿಗೆ ಏನೇನು ಬೇಕೋ ಅದೆಲ್ಲ ತಯಾರು ಮಾಡ್ಕೊತಿದ್ದಾರೆ. ನಾನು ಅಷ್ಟೇ ಒಂದು ಸ್ವಲ್ಪ ಕ್ಲೀನಿಂಗ್, ಅಂದರೆ ನಮ್ಮ ರೂಮ್ ಎಲ್ಲ ಕ್ಲೀನ್ ಮಾಡಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿಬಿಟ್ಟು ಸಂಜೆ ಹಂಗೆ ಎಲ್ಲ ಪೂರ್ತಿ ರೆಡಿಯಾಗಿ ದೇವಸ್ಥಾನದ ಹತ್ರ ಹೊರಡ್ತೀವಿ. ಒಂದು ರೌಂಡ್ ರೆಡಿ ಆಗೋ ಟೈಮ್ಗೆ ಈ ಒಂದು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ನಾವು ಯಾವ ರೀತಿ ತಂಬಿಟ್ಟು ಆರತಿ ಎಲ್ಲ ರೆಡಿ ಮಾಡ್ಕೊತೀವಿ ಅನ್ನೋದು ನಾವು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫೈನಲಿ ಹಿಂಗೆ ರೆಡಿ ಆಗಿದ್ದೀನಿ. ಸಾರಿ ಲೇಟಾಗೋಯ್ತು. ಸೊ ಎಲ್ಲರೂ ಆರತಿ ತೊಗೊಂಬರ್ತಿದ್ದಾರೆ. ನನ್ನ ಕೈಲೇ ಆರತಿ ಇಲ್ಲ ಗುರು. ನಮ್ಮನೆ ಆರತಿ ನನ್ನ ತಂಗಿ ತೊಗೊಂಡಿದ್ದಾಳೆ, ನಮ್ಮ ಅತ್ತೆ ಮನೆ ಆರತಿ ನಮ್ಮ ರುಚಿ ತೊಗೊಂಡಿದ್ದಾಳೆ. ದಿಸ್ ಇಸ್ ರಾಣಿ ಅಕ್ಕ. ಇವಾಗ ದೇವಸ್ಥಾನದ ಹತ್ರ ಹೋಗ್ತೀವಿ. ಬನ್ನಿ ಬನ್ನಿ. ಅಕ್ಕ ಸ್ಮೈಲ್. ನಿನಗೆ ಹೇಳಿದ್ದು. ಏನು
ನೋಡಿ ಫ್ರೆಂಡ್ಸ್, ಈ ಇಯರಿಂಗ್ಸ್ ಏನಾದರೂ ಬೇಕು ಅಂದರೆ DM ಮಾಡಿ ನನಗೆ. ಅಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ. ನನ್ನ ಯಜಮಾನ ಎಲ್ಲಿದ್ದಾನೋ, ಹೆಂಗೆ ಕೊಡಿಸ್ತಾನೋ ಇವಾಗೇನೆ. ಅಕ್ಕ ಮಕ್ಕ ನೋಡಿ ಮಾಡ್ಕೊತಿದೆ. ಇಲ್ಲಿ ನಿಂತ್ಕೊಂಡು ನಮಗೂ ಸಾಕಾಗ್ತಿದೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ನಿನಗೆ ಸಾಕಾಗ್ತಿದೆಯೋ ಗೊತ್ತಿಲ್ಲ, ನನಗೆ ಸಾಕಾಗ್ತಿದೆ. ಏನೋ ನಾನು ಏನಾದ್ರು ಅಂದ ನಿನಗೆ ಅಕ್ಕ ಹೊರಟು ನಿನಗೇನಾದ್ರು ಅಂದ ಹೋಗಿ ಕಡೆ. ಊರಬ್ಬ ಎಲ್ಲ ಮುಗೀತಾ? ಮುಗ್ದಿಲ್ಲ ತಾನೇ ಇನ್ನು? ಈಗ ಪ್ರಾರಂಭ. ಅಲ್ಲಿ ಕೊಂಡಾಗ್ತಿದ್ದಾರೆ. ರಾಣಿ ಮ್ಯಾಮ್ ಬಂದಿದ್ದಾರೆ. ಆಲ್ರೆಡಿ ಎಲ್ಲ ಐಸ್ ಕ್ರೀಮ್ ತಿಂತಿದ್ದಾರೆ. ರಾಣಿ ಮ್ಯಾಮ್ನ ಕವರ್ ಮಾಡಾಯ್ತು ಆಗ್ಲೇ. ರಾಣಿ ಮ್ಯಾಮ್ ಕವರ್ ಮಾಡಿಲ್ಲ. ನಾನು ಇವಾಗ ನಿಮ್ಮನ್ನೇ ಜಾಸ್ತಿ ಮಾಡ್ತಿರೋದು ಇವಾಗ. ಎಸ್. ಸ್ವೆಟ್ ಮಗುಗೆ ಅಲ್ಲಿ ಹೆಂಗೆ ಅರಿತೈತೆ ನೋಡಿ. ನಾಮ ಸರಿ. ಬಿಹೈಂಡ್ ದ ಸ್ಟೋರಿ ಏನಾಯಿತು ಗೊತ್ತಾ? ನಾವು ಆರತಿ ಎಲ್ಲ ಇಟ್ಕೊಂಡು ಮನೆಗೆ ಹೋಗಿ ದೇವಸ್ಥಾನ ಹತ್ರ ಬರೋಣ ಅಂತ ಅಂದ್ಕೊಂಡಿದ್ವಿ. ಯಾಕಂದರೆ ತುಂಬ ರಶ್ ಇರುತ್ತೆ. ಆರತಿ ಎಲ್ಲ ಇಟ್ಕೊಂಡು ದೇವಸ್ಥಾನ ಒಳಗಡೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಆಮೇಲೆ ಬರೋಣ ಅಂದ್ಬಿಟ್ಟು ಮನೆಗೆ ಹೋಗಿ ರಿಟರ್ನ್ ಬಂದ್ವಿ. ಬಟ್ ಎಷ್ಟು ರಶ್ ಇದೆ ಇವಾಗಲೂ. ಅಂದರೆ ದೇವಸ್ಥಾನ ಒಳಗಡೆ ಎಷ್ಟು ರಶ್ ಇದೆ ಅಂದರೆ ಎಲ್ಲ ಪೂಜೆ ಮಾಡಿಸ್ತಿದ್ರು. ನಾವು ಒಂದು ಸ್ವಲ್ಪ ಲೇಟಾಗೇ ಬಂದಿದ್ದು, ಬಟ್ ಆದರೂ ತುಂಬಾ ರಶ್ ಇತ್ತು. ಸೊ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಸ್ವಲ್ಪ ಫೋಟೋಶೂಟ್ಸ್ ಮಾಡ್ತಿದ್ವಿ. ಅಷ್ಟೇ, ದಟ್ಸ್ ಇಟ್. ಅಷ್ಟೇ ಇವಾಗ ಬಿಹೈಂಡ್ ನಡೆದಿದ್ದ ಸ್ಟೋರಿ. ಓಕೆ, ಇವಾಗ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಮನೆಗೆ ಹೋಗ್ತೀವಿ. ಮನೆಗೆ ಹೋಗಿ ಒಂದು ಸ್ವಲ್ಪ ಹೊತ್ತೆಲ್ಲ ಟೈಮ್ ಸ್ಪೆಂಡ್ ಮಾಡಿ, ಲೈಕ್ ಮಧ್ಯರಾತ್ರಿಲಿ ದೇವ್ರು ಹೊರಡುತ್ತೆ. ಅದಕ್ಕೂ ಮುಂಚೆ ಕನ್ನ ಕಡಿ ಕಟ್ತಾರೆ. ಅಲ್ಲಿಗೇನಾದರೂ ನಾನು ಹೋದರೆ ವಿಡಿಯೋ ಮಾಡಿ ಹಾಕ್ತೀನಿ ನಾನು. ಸೊ ಬೆಳಗಿನ ಜಾವ ಹಂಗೆ ಒಂದು ವಿಡಿಯೋ ಮಾಡ್ತೀನಿ. ದಟ್ಸ್ ಇಟ್. ಹಲೋ, ವೆಲ್ಕಮ್ ಬ್ಯಾಕ್. ಫೈನಲಿ ಆಲ್ರೆಡಿ 12:30 ಆಗಿದೆ. 12:35 ಆಗಿದೆ ಆಲ್ರೆಡಿ. ಸಿ ಲುಕ್, ಇವರು ಹಿಂಗೆ ಕೂತಿದ್ದಾರೆ ಇಬ್ಬರೂ. ಇವಳನ್ನ ಇಗ್ನೋರ್ ಮಾಡಿ. ಇವಳಿಗೆ ಟೂರ್ನಮೆಂಟ್ ನಡೀತಿದೆ, ವಾಲಿಬಾಲ್ ಟೂರ್ನಮೆಂಟ್. ನಾನು ಈಚೆ ಹೋಗಿ ನೋಡಿಲ್ಲ. ಸೊ ಬನ್ನಿ ನಾವು ಹೋಗಿ ಒಟ್ಟಿಗೆ ಟೂರ್ನಮೆಂಟ್ ನೋಡೋಣ, ಏನು ಮಾಡ್ತಿದ್ದಾರೆ ಅಂತ. ಬಿಗ್ ಟ್ವಿಸ್ಟ್. ಏನು ಗೊತ್ತಾ, ಬಿಗ್ ಟ್ವಿಸ್ಟ್ ಆಗಿದೆ. ಇವಾಗ ನಾವು ಪಟಾಕಿ ಸೌಂಡು, ತಮಟೆ ಸೌಂಡೆಲ್ಲ ಕೇಳಿಸ್ಕೊಂಡು ದೇವರು ಹೊರಟ್ಬಿಟ್ಟಿದೆ ಅಂದ್ಕೊಂಡ್ಬಂದ್ವಿ. ಇಲ್ಲಿ ಖಾಲಿ ಪೋಲಿ ಆಗಿ ಕೂತಿದ್ದೀವಿ ಎಲ್ಲರೂ. ಇನ್ನು ಏನೂ ಹೊರಡೇ ಇಲ್ಲ, ಇನ್ನು ದೇವರು ಆಚೆಗೆ ಬಂದಿಲ್ಲ. ಖಾಲಿ ಪೋಲಿ ಥರ ಕೂತ್ಕೊಂಡಿದ್ದೀವಿ ಇಲ್ಲಿ ನೋಡಿ. ಹೆಂಗೆ ನಾವು ಪಟಾಕಿ ಸೌಂಡ್, ತಮಟೆ ಸೌಂಡ್ ಕೇಳಿಸ್ಕೊಂಡ್ಬಂದ್ವಿ ಇಲ್ಲಿಗೆ. ಖಾಲಿ ನೋ ದೇವರು, ನಥಿಂಗ್. ಹಾಡೊಂದು ಹಾಕ್ತಿದ್ದಾರೆ ಚೆನ್ನಾಗಿ ನೋಡಿ. ಅಲ್ಲಿ ಇಷ್ಟು ಇದ್ದಾವೆ. ಏನಾಗಿತ್ತು ಅಂದರೆ, ನಾವು ಅಲ್ಲಿ ಲೇಟ್ ಆಯಿತು ಅಂದ್ಬಿಟ್ಟು ಬಂದ್ಬಿಟ್ವಿ, ಹಿಂಗೆ ಮುಂದಕ್ಕೆ ಹೋಗ್ಬಿಟ್ವಿ. ಸೊ ರೀಲ್ಸ್ ಮಾಡ್ಕೊಂಡು ಕೂತ್ಕೊಳ್ಳೋಣ, ಏನಕ್ಕೆ ಇಷ್ಟೊತ್ತಿಗೆ ಹೋಗೋದು ಅಂತ ನೋಡಿದ್ರೆ ಅಲ್ಲೇ ಸ್ಟಾರ್ಟೇ ಮಾಡಿಬಿಟ್ಟವ್ರು ಗುರು ಇವರು. ನಮ್ದೇನು
ಬ್ಯಾಡ್ ಲಕ್. ಸರಿ ಇವಾಗಾದ್ರೂ ಹೋಗಿ ವಿಡಿಯೋ ಮಾಡೋಣ. Hi guys, welcome ಯಾ back ಫೈನಲಿ to our channel. ನಾವು ದೇವಸ್ಥಾನ ಹತ್ರ ಬಂದಿದ್ದೀವಿ. ಲೈಕ್ ಎಷ್ಟು 4:35 ಸಮಥಿಂಗ್ ಏನೋ ಆಗಿದೆ ಟೈಮಿಂಗ್ಸ್. ಇವಾಗ ಒಂದು ಕಣ್ಣಿಗೆ ಒಂದು ಸ್ವಲ್ಪನೂ ನಿದ್ದೆ ಇಲ್ಲ, ಲಿಟ್ರಲಿ ಒಂದು ಸ್ವಲ್ಪನೂ ನಿದ್ದೆ ಮಾಡಿಲ್ಲ ನಾವು. ಹಾಗೆ ಡೇನ ಸ್ಪೆಂಡ್ ಮಾಡಿಬಿಟ್ವಿ. ಅಲ್ಲಿ ಕೆಂಡ ತುಣಿಯೋದಕ್ಕೆ ಅಂತಲೇ ರೆಡಿ ಮಾಡ್ಕೊತಿದ್ದಾರೆ. ಸೊ ಅಲ್ಲಿಂದ ಜನ ಬಂದು ಸೇರೋ ಅಷ್ಟೇ ನಾವು ಅಲ್ಲಿ ಹೋಗ್ಬೇಕು. ಸೊ ಅಲ್ಲಿ ಬನ್ನಿ, ಅಲ್ಲಿ ಕೆಂಡದೆ ಯಾವ ರೀತಿ ಸ್ಪ್ರೆಡ್ ಮಾಡ್ತಾರೆ ಅನ್ನೋದನ್ನ ತೋರಿಸ್ತೀನಿ. ಓಕೆ, ಲೆಟ್ಸ್ ಗೋ. ಫುಲ್ ಈಗ ಸ್ಪ್ರೆಡ್ ಮಾಡೋದು. ಇಫ್ ಮೈ ವಿ ಆರ್ ಇನ್ ಹೋಮ್. ಮನೆಗೆ ಬಂದ್ವಿ, ಇವಾಗ ರೀಚ್ ಆಗಿದ್ದೀವಿ. ಆ್ಯಂಡ್ 5:15 ಆಗಿದೆ ಆಲ್ರೆಡಿ. ನಮ್ಮ ಮನೆಗೆ ಕೋಳಿನೂ ಕೂಗ್ತಿದೆ. ಎಲ್ಲ ಪ್ರೋಸೆಸ್ ಮುಗೀತು. ಅಂದರೆ ಇವತ್ತಿನ ಹಬ್ಬ ಏನೇನು ದೇವ್ರಿಗೆ ಮಾಡಬೇಕಿತ್ತೋ ಅದೆಲ್ಲ ಪ್ರೋಸೆಸ್ ಮುಗಿದು ಇವತ್ತಿಗೆ ಹಬ್ಬ ಮುಗಿದಿದೆ. ಲೈಕ್ ನಾಳೆ ಎಲ್ಲರೂ ಮನೆ ನಾನ್ ವೆಜ್. ಪ್ಲೀಸ್ ಇಗ್ನೋರ್ ದಿ ಕೋಳಿ ಸೌಂಡ್. ಆ್ಯಂಡ್ ನನಗೂ ತುಂಬ ಟಯರ್ಡ್ ಆಗಿದೆ, ಯಾಕಂದರೆ ಲಿಟ್ರಲಿ ನಾವು ನಿದ್ದೆ ಮಾಡಿಲ್ಲ. ಜಾಗರಣೆ ಥರನೇ ಆಗಿದೆ ನಮಗೆ ಈ ಒಂದು ಡೇ. ಹಿಂಗಾಡ್ಕೊಂಡು ರೀಲ್ಸ್ ಎಲ್ಲ ಮಾಡಿಕೊಂಡು ನಾವು ನಿದ್ದೆ ಮಾಡ್ದಿರ ದೇವಸ್ಥಾನ ಹತ್ರ ಹೋಗಿ ಅಲ್ಲಿ ಪೂರ್ತಿ ಕಂಪ್ಲೀಟ್ ಡೇ 5:15ವರೆಗೂ ಇದ್ದು ಬಂದಿದ್ದೀವಿ. ಆ್ಯಂಡ್ ಮೋರ್ ಓವರ್ ಏನಂದರೆ ನಾನು ಕೆಂಡ ತೊಳೆದಿದ್ದೀನಿ. ಆ್ಯಂಡ್ ಈ ಸಲ ಏನಾಯಿತೋ ಗೊತ್ತಿಲ್ಲ, ಬಟ್ ಐ ಸ್ಲಿಪ್ ದೆ. ಬಟ್ ಓಕೆ, ನನಗೇನಾಗಿಲ್ಲ. ಗಾಡ್ನೆಸ್, ನಾನು ಬಿದ್ದಿಲ್ಲ, ಜಸ್ಟ್ ಸ್ಲಿಪ್ ಆಯ್ತು ಅಷ್ಟೇ. ಪ್ರತಿ ವರ್ಷವೂ ತುಣಿತಿದ್ದೆ. ಈ ವರ್ಷ ಎಷ್ಟನೇ ವರ್ಷ ಅಂತ ನನಗೂ ಗೊತ್ತಿಲ್ಲ ಲಿಟ್ರಲಿ. ನಾನು 10th ತುಂಬ್ಕೊಂಬರ್ತೀನಿ. ವಿಟಮಿನ್ ಸ್ಕಿಪ್ ಆಗಿದೆ. ಆ್ಯಂಡ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ತಿರ್ಗಾ ನಾಳೆಗೆ ಐ ಕಾಂಟ್ ಡ್ರ್ಯಾಗ್ ಆ್ಯಂಡ್ ಐ ಕಾಂಟ್ ಮೇಕ್, ಬಿಕಾಸ್ ನಂಗೆ ಅಷ್ಟು ಎನರ್ಜಿ ಕೂಡ ಇಲ್ಲ. ನಾಳೆ ಎಷ್ಟು ಗೊತ್ತು ಹೊಲ್ತೀವಿ ಅನ್ನೋದು ಗೊತ್ತಿಲ್ಲ. ಐ ಆಮ್ ಎಂಡಿಂಗ್ ಇಯರ್ ಓನ್ಲಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಪ್ಲೀಸ್ ಲೈಕ್ ಮೈ ವಿಡಿಯೋ, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್.